Hi friends, welcome back to the next part of integration. In the previous video we have covered the standard integrals and their problems. Now in today's class we are going to see integrals of the type integral px plus q divided by ax square plus bx plus c into dx. ಅಂದರೆ ಕೊಟ್ಟಿರೋ ಇಂಟಿಗ್ರಲ್ಲು ಈ ಫಾರ್ಮಲ್ ಇದ್ದಾಗ ಹೌ ಟು ಸಾಲ್ವ್ ದಟ್ ಇಂಟಿಗ್ರಲ್. ವಿ ಹ್ಯಾವ್ ಸಮ್ ಸ್ಟ್ಯಾಂಡರ್ಡ್ ಸ್ಟೆಪ್ಸ್. ನಾವು ಸ್ಟ್ಯಾಂಡರ್ಡ್ ಸ್ಟೆಪ್ಸ್ ಇದೆ, ಅದು ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಬಟ್ ಐ ಹ್ಯಾವ್ ಮೇಡ್ ಇಟ್ ದ ಸ್ಟ್ಯಾಂಡರ್ಡ್ ಸ್ಟೆಪ್ಸ್. ಸ್ಟೆಪ್ ಒನ್ನಲ್ಲಿ ಏನು ಮಾಡಬೇಕು ಅಂದರೆ ಟೇಕ್ ದ ನ್ಯೂಮರೇಟರ್ ಆ್ಯಂಡ್ ರೈಟ್ ಇಟ್ equate it to a times derivative of the denominator plus b, where a and b are constants. Step number 2 ಅಲ್ಲಿ ಏನು ಮಾಡಬೇಕು, ಡಿಟರ್ಮೈನ್ ದ ವ್ಯಾಲ್ಯೂಸ್ ಆಫ್ a and b. a ಮತ್ತು b ವ್ಯಾಲ್ಯೂಸನ್ನು ಫೈಂಡ್ ಮಾಡಬೇಕು. ಸ್ಟೆಪ್ ನಂಬರ್ 3 ಅಲ್ಲಿ ಏನು ಮಾಡಬೇಕು, ಸಪರೇಟ್ ದ ಇಂಟಿಗ್ರಲ್ಸ್. ಅಂದರೆ ನಿಮ್ಮ ಹತ್ರ ಎರಡು ಇಂಟಿಗ್ರಲ್ ಬರುತ್ತೆ, ಅದನ್ನು ಸಪ್ರೇಟ್ ಮಾಡಬೇಕು. ಆ್ಯಂಡ್ ಫೋರ್ತ್ ಸ್ಟೆಪ್ ಈಸ್ ಅಪ್ಲೈ ನೋನ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್. ಅಂದರೆ ನಮ್ಮ ಹತ್ರ ಆಲ್ರೆಡಿ ಇರುವಂಥ 6 ಸ್ಟ್ಯಾಂಡರ್ಡ್ ಇಂಟಿಗ್ರಲಲ್ಲಿ ಯಾವುದಾದ್ರೂ ಒಂದರಲ್ಲಿ ಅದು ಫಿಟ್ ಆಗೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಯು ನೋಟ್ ಡೌನ್ ದೀಸ್ 4 ಸ್ಟೆಪ್ಸ್ ಆ್ಯಂಡ್ ವಿ ವಿಲ್ ಸಾಲ್ವ್ ಸಮ್ ಕಪಲ್ ಆಫ್ ಕ್ವಶನ್ಸ್. ನಿಮಗೆ ಈಸಿಯಾಗಿದ್ದು ಅರ್ಥ ಆಗುತ್ತೆ. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್ ಆರ್ ಯು ಕ್ಯಾನ್ ನೋಟ್ ಡೌನ್. Yeah, dear students, let's continue with let's take one question and we'll understand it. Now, look, it looks exactly same as px plus q divided by ax square plus bx plus c. ಅದೇ ಫಾರ್ಮಲ್ ಇದೆಯಾ? ವೆರಿ ಗುಡ್. ಸೊ ಸ್ಟೆಪ್ ನಂಬರ್ 1 ಏನಿತ್ತು ಹೇಳಿ, ನ್ಯೂಮರೇಟರ್ನ x plus 2 is equal to a times derivative of denominator, that is 2x square plus 6x plus 5 ಆಮೇಲೆ ಪ್ಲಸ್ ಬಿ ಅಂತ ಬರ್ಕೊಳ್ಬೇಕು. ಓಕೆನಾ? ಸೊ ನೆಕ್ಸ್ಟಲ್ಲಿ ಏನು ಮಾಡ್ಬೇಕು ಹೇಳಿ, ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಟ್ ಮಾಡಿಬಿಡೋಣ. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗುತ್ತೆ ನೋಡಿ, 2 2 4x ಪ್ಲಸ್ 6 ಆಮೇಲೆ ಪ್ಲಸ್ ಬಿ ಅಂತ ಆಗುತ್ತೆ. ಇದನ್ನೇ ಸ್ವಲ್ಪ ನಾನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ 4ax ಪ್ಲಸ್ 6a ಪ್ಲಸ್ ಬಿ. ಇಲ್ಲಿಗೆ ನಮ್ಮದು ಸ್ಟೆಪ್ 1 ಮುಗೀತು. ಆವಾಗಲೇ ಸ್ಟೆಪ್ಸ್ ಬರ್ಸಿದ್ನಲ್ಲ, ಆ ಸ್ಟೆಪ್ಸ್ ಪ್ರಕಾರ ಫಸ್ಟ್ ಸ್ಟೆಪ್ ಹೀಗೆ ಥರ ಮಾಡಬೇಕು. ಇದನ್ನು ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ಏನಿತ್ತು ಹೇಳಿ, ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಸೊ ನಾವು ದ ಕ್ವಶನ್ ಕಮ್ಸ್, ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ವ್ಯಾಲ್ಯೂ ಹೇಗೆ ಫೈಂಡ್ ಮಾಡಬೇಕು? ಇಟ್ಸ್ ವೆರಿ ಸಿಂಪಲ್. ಏನು ಮಾಡಬೇಕು ಅಂದರೆ, ಇನ್ ದ ಎಲ್ ಎಚ್ ಎಸ್ ಸೈಡ್ ಯು ಹ್ಯಾವ್ ಅನ್ ಇಕ್ವೇಷನ್, ಇನ್ ದ ಆರ್ ಎಚ್ ಎಸ್ ಸೈಡ್ ಯು ಆಲ್ಸೋ ಹ್ಯಾವ್ ಅನ್ ಇಕ್ವೇಷನ್. ಎರಡು ಲೀನಿಯರ್ ಇಕ್ವೇಷನ್ಸ್ ಇದೆ ಅಲ್ವಾ? ಸೊ ಇವಾಗ ಏನು ಮಾಡ್ತೀವಿ, ವೆನ್ ಎವರ್ ಟೂ ಇಕ್ವೇಷನ್ಸ್ ಆರ್ ಈಕ್ವಲ್, ದೆನ್ their corresponding coefficient also has to be equal. ಅರ್ಥ ಆಗಲಿಲ್ಲ ಅಲ್ವಾ? ಈಗ ನೋಡಿ, ನಾನು ಸಪೋಸ್ ಈಗ 2x ಪ್ಲಸ್ y ಈಸ್ ಈಕ್ವಲ್ ಟು ಲೆಟ್ಸ್ ಸೇ ಪಿ ಎಕ್ಸ್ ಪ್ಲಸ್ 9 ಅಂತ ಬರ್ತೀನಿ ಅಂದ್ಕೊಳ್ಳಿ. ಈ ಥರ ಈ ಕಡೆ ಒಂದು ಲೀನಿಯರ್ ಇಕ್ವೇಷನ್ ಇದೆ, ಈ ಕಡೆ ಒಂದು ಲೀನಿಯರ್ ಇಕ್ವೇಷನ್ ಇದೆ, ಎರಡು ಈಕ್ವಲ್ಸ್ ಇದೆ ಅಲ್ವಾ? ಸೊ ಈ ಥರ ಇದ್ದಾಗ ಈ ಕಡೆ ಇರುವಂತಹ ಈ ಟರ್ಮು ಆಮೇಲೆ ಈ ಟರ್ಮು ಸೇಮ್ ಇರಲೇಬೇಕು. ವಾಟ್ ಎವರ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ವಿ ಹ್ಯಾವ್ ಹಿಯರ್ must be same as here. So if that is the case, 2 should be equal to p. Similarly, ಈ ಕಡೆ ಕಾನ್ಸ್ಟೆಂಟ್ y, ಇದು ನಾವು ಆ್ಯಕ್ಚುಲಿ ಇಲ್ಲಿ y ಬದಲು ಐ ವಿಲ್ ಟೇಕ್ ಸಮ್ ಕಾನ್ಸ್ಟೆಂಟ್ k ಅಂತ ತೊಗೊಳ್ತೀನಿ. ಓಕೆನಾ? ವಿಲ್ ಟೇಕ್ ಕಾನ್ಸ್ಟೆಂಟ್ k. ಸೊ ಇಲ್ಲಿ ಕಾನ್ಸ್ಟೆಂಟ್ 9 ಇದೆ, ಇಲ್ಲಿ k ಇದೆ. ಸೊ ದ್ಯಾಟ್ ಹ್ಯಾಸ್ ಟು ಬಿ ಈಕ್ವಲ್. ಇದು ನಿಮಗೆ 7th or 8th ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ಟಿರ್ತಾರೆ. ಓಕೆನಾ? ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದ ಸೇಮ್ ಕನ್ಸೆಪ್ಟ್ ಹಿಯರ್. ಸೊ ವಾಟ್ ಐ ವಿಲ್ ಡೂ ಇಸ್, ಐ ವಿಲ್ equating the coefficients of x. ಆ ಕಡೆನೂ ಎಕ್ಸ್, ಈ ಕಡೆನೂ ಎಕ್ಸ್ ಕೋಎಫಿಷಿಯಂಟು, ಆ ಕಡೆದು ಎಕ್ಸ್ದು ಕೋಎಫಿಷಿಯಂಟು ಈಕ್ವಲ್ ಇರಲೇಬೇಕು. ಸೊ ಈ ಕಡೆದು ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಹೇಳಿ, 1 ಇದೆ. ಈ ಕಡೆ ಎಕ್ಸ್ದು ಕೋಎಫಿಷಿಯಂಟ್ ಏನಿದೆ, 4a ಅಂತಿದೆ. ಸೊ ನೋಡಿ, ಇಲ್ಲಿಂದ ನಮಗೆ a ವ್ಯಾಲ್ಯೂ ಸಿಕ್ತು, ದಟ್ ಈಸ್ 1/4. ಮತ್ತು ಈಗ ಬಿ ವ್ಯಾಲ್ಯೂ ಹೇಗೆ ಫೈಂಡ್ ಮಾಡೋದು? ಈಗ ಹೇಗೆ ಇಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಅಂದಿದ್ದೀರಲ್ವಾ? ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಇಕ್ವೇಟಿಂಗ್ ದ ಕಾನ್ಸ್ಟಂಟ್ಸ್ ಆನ್ ಬೋತ್ ಸೈಡ್ಸ್. ಸೊ ಕಾನ್ಸ್ಟಂಟ್ಸನ್ನು ಇಕ್ವೇಟ್ ಮಾಡಿದ್ರೆ ಈ ಕಡೆ ಎಲ್ ಎಚ್ ಎಸ್ ಅಲ್ಲಿ ಕಾನ್ಸ್ಟಂಟ್ ಏನಿದೆ ಹೇಳಿ, 2 ಇದೆ. ಆರ್ ಎಚ್ ಎಸ್ ಅಲ್ಲಿ ಕಾನ್ಸ್ಟಂಟ್ ಏನಿದೆ, ಇದೆಲ್ಲವೂ ಕೂಡ ಕಾನ್ಸ್ಟಂಟ್ ಆಯಿತಾ? ಎಕ್ಸ್ ಬಿಟ್ಟು ಬಾಕಿ ಇರೋದೆಲ್ಲ ಕೂಡ ಕಾನ್ಸ್ಟಂಟೇ ಇರುತ್ತೆ. ಸೊ ದಿಸ್ ಈಸ್ 6 times a plus b. So now let me substitute the value of a ಎಷ್ಟಿದೆ ಹೇಳಿ,
1/4 ಅಂತಿದೆಯಾ ಪ್ಲಸ್ ಬಿ ಅಂತಾಯಿತು. ಸೊ ದಿಸ್ ಈಸ್ 3 2s 3 ಸಾರಿ 2 3s ಆಮೇಲೆ 2 2s. ಸೊ ಅಲ್ಲಿಗೆ 2 ಮೈನಸ್ 3/2 ಈಸ್ ಈಕ್ವಲ್ ಟು ಬಿ ಅಂತಾಗುತ್ತೆ. ಸೊ 2 2s 4 4 ಮೈನಸ್ 1 4 ಮೈನಸ್ 3 ಅಂದರೆ 1. ಸೊ 1/2. ಸೊ ವಿ ಗಾಟ್ ಬಿ ವ್ಯಾಲ್ಯೂ ಆಸ್ 1/2. ಇದು ನಿಮ್ಮದು ಸೆಕೆಂಡ್ ಸ್ಟೆಪ್ ನೋಡಿ, ಗೆಟ್ಟಿಂಗ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಹೇಗೆ ಫೈಂಡ್ ಮಾಡ್ತೀವಿ? ಇಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ಇಕ್ವೇಟಿಂಗ್ ದ ಕಾನ್ಸ್ಟೆಂಟ್ ಮಾಡೋದ್ರಿಂದ ಎ ಮತ್ತು ಬಿ ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ಇದು ಸ್ಟೆಪ್ 2 ಆಗಿರುತ್ತೆ. ಸೊ ಸ್ಟೆಪ್ 3 ಹೋಗಿದ ಮುಂಚೆ ಸ್ವಲ್ಪ ಇರಲಿ, ಇಲ್ಲೇ ಬರಿತೀನಿ. ಸೊ ಐ ಥಿಂಕ್ ಇಲ್ಲಿ ಬರೆಯೋದು ಬೇಡ, ವಿ ವಿಲ್ ರೈಟ್ ಆ್ಯಕ್ಚುಲಿ ಬೇರೆ ಪೇಜಲ್ಲೇ ಬರೆಯೋಣ. ಸೊ ಯು ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಟೇಕ್ ದ ಸ್ಕ್ರೀನ್ಶಾಟ್. ಸೊ ನೋಡಿ, ಅದು ನಮಗೆ ಎ ಮತ್ತು ಬಿ ವ್ಯಾಲ್ಯೂ ಸಿಕ್ಕಾಗ ಸೊ ವಾಟ್ ವಿಲ್ ಡೂ ಇಸ್, ಇವೆರಡು ಸ್ಟೆಪ್ ಆದಮೇಲೆ ನಾವೇನು ಮಾಡೋಣ, ಎ ವ್ಯಾಲ್ಯೂ ಎಷ್ಟು ಬಂದಿತ್ತು ಹೇಳಿ, 1/4 ಅಂತ ಬಂದಿತ್ತಲ್ವಾ, ವಿ ವಿಲ್ ರೈಟ್ ಇಟ್ ಆಸ್ 1/4. ದೆನ್ ಬಿ ವ್ಯಾಲ್ಯೂ ಏನು ಬಂದಿತ್ತು, 1/2 ಅಲ್ವಾ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಒನ್ನ. ಈಗ ಇದನ್ನು ಯೂಸ್ ಮಾಡೋಣ. ಎಲ್ಲಿ ಯೂಸ್ ಮಾಡಬೇಕು? ವಿ ವಿಲ್ ರೈಟ್ ಇನ್ ಅವರ್ ಇಂಟಿಗ್ರಲ್. ನಮಗೆ ಕೊಟ್ಟಿರೋ ಇಂಟಿಗ್ರಲಲ್ಲಿ ಬರೆದು ಬಿಡೋಣ. ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ 2x² ಪ್ಲಸ್ 6x ಪ್ಲಸ್ 5 ಟೈಮ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ನ್ಯೂಮರೇಟರ್ನ ಈ ಥರ ಬರಿತೀನಿ. ಹೇಗೆ ಬರಿತೀನಿ? 1/4 4x ಪ್ಲಸ್ 6 ಡಿವೈಡೆಡ್ ಬೈ 2x² ಪ್ಲಸ್ 6x ಪ್ಲಸ್ 5 ಆಮೇಲೆ ಇದು ಪ್ಲಸ್ 1/2 ಅಂತಿದೆಯಲ್ವಾ. ಸೊ ಏನು ಮಾಡಿದೆ ಹೇಳಿ, ನಾನು ಕೊಟ್ಟಿರೋ ಕ್ವಶನನ್ನು ಚೇಂಜ್ ಮಾಡಿದೆ. ಹೇಗೆ ಚೇಂಜ್ ಮಾಡಿದೆ? ನನಗೆ ಎ ವ್ಯಾಲ್ಯೂ ಗೊತ್ತಿದೆ ಮತ್ತು ಬಿ ವ್ಯಾಲ್ಯೂ ಕೂಡ ಗೊತ್ತಿದೆ. ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಿದ್ದನ್ನು ಆ್ಯಸ್ ಇಟ್ ಈಸ್ ಬರೆದಿದ್ದೀನಿ. ಸೊ ಇಲ್ಲಿಗೆ ನಮ್ಮದು ಥರ್ಡ್ ಸ್ಟೆಪ್ಪಿಗೆ ನಾವು ರೆಡಿ ಆಗ್ತೀವಿ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ? ಇನ್ ದ ಫಸ್ಟ್ ಸ್ಟೆಪ್ ವಿ ರೋಟ್ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್, ಈ ಫಾರ್ಮಲ್ಲಿ ಬರ್ಕೊಂಡ್ವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ? ಎ ಮತ್ತು ಬಿ ವ್ಯಾಲ್ಯೂಸನ್ನು ಫೈಂಡ್ ಮಾಡಿದ್ವಿ. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀವಿ? ಈಗ ಇದು ಬಂದಿರೋದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಬರೆದಿದ್ದೀನಿ ಅಷ್ಟೇ. ಇವಾಗ ನಾನು ಇಂಟಿಗ್ರಲ್ ಸಪ್ರೇಟ್ ಮಾಡ್ತೀನಿ. ಹೇಗೆ ಸಪ್ರೇಟ್ ಮಾಡ್ತೀನಿ ನೋಡಿ, ಈ ಟರ್ಮ್ ಇದೆಯಲ್ಲ, ಇದನ್ನು ಒಂದು ಕಡೆ ಬರ್ಕೊಳ್ಳೋಣ. 1/4 ಟೈಮ್ಸ್ 4x ಪ್ಲಸ್ 6 ಡಿವೈಡೆಡ್ ಬೈ 2x² ಪ್ಲಸ್ 6x ಪ್ಲಸ್ 5 ಜೊತೆಗೆ ಪ್ಲಸ್ ಹಾಫ್ ಆಫ್ 2x² ಪ್ಲಸ್ 6x ಪ್ಲಸ್ 5 ಟೈಮ್ಸ್ ಡಿ ಎಕ್ಸ್. ಸೊ ಸಪ್ರೇಟ್ ದ ಇಂಟಿಗ್ರಲ್ ಅಂತ ಹೇಳಿದ್ನಲ್ವಾ. ಸೊ ಈ ಟರ್ಮ್ ಜೊತೆ ಒಂದ್ಸಲ ಡಿವೈಡ್ ಮಾಡ್ಕೊಳ್ಳೋದು, ಇಲ್ಲಿ ಹಾಫ್ ಅಂತ ಕಾನ್ಸ್ಟೆಂಟ್ ಬಂದಿರುತ್ತಲ್ಲ ಅದ್ರ ಜೊತೆಗೆ ಒಂದ್ಸಲ ಡಿವೈಡ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಇಂಟಿಗ್ರಲ್ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಇವಾಗ ಏನು ಮಾಡೋಣ, ಇದನ್ನು I1 ಅಂತ ಕರೆಯೋಣ ಆ್ಯಂಡ್ ವಿ ವಿಲ್ ಕಾಲ್ ದಿಸ್ ಆ್ಯಸ್ I2. ಸೊ ಆ್ಯಂಡ್ ವಿಲ್ ಸಾಲ್ವ್ I1 ಆ್ಯಂಡ್ I2 ಸಪ್ರೇಟ್ಲಿ. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ವಿಲ್ ಸಾಲ್ವ್ I1 ಆ್ಯಂಡ್ I2 ಸಪ್ರೇಟ್ಲಿ. ಸೊ ನೋಡಿ ಡಿಯರ್ ಫ್ರೆಂಡ್ಸ್, ನಾನೇನು ಮಾಡಿದ್ದೀನಿ, ಈಗ I1 ಮತ್ತು I2 ಸಪ್ರೇಟಾಗಿ ಬರ್ಕೊಂಡಿದ್ದೀನಿ ಆ್ಯಂಡ್ ವಿಲ್ ಸಾಲ್ವ್ ದೆಮ್. I1ದು ಒಂದು ಸ್ವಲ್ಪ ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ, ಈ 1/4 ಹೊರಗಡೆ ಬರೀತೀನಿ ಮೊದಲು, ಅದು ಕಾನ್ಸ್ಟೆಂಟ್ ಇದೆ ಅಲ್ವಾ. ವಿಲ್ ಟೇಕ್ ಇಟ್ ಔಟ್ ಸೈಡ್ ಆ್ಯಂಡ್ ಐ ವಿಲ್ ರೈಟ್ ದಿಸ್ ಆ್ಯಸ್ 4x ಪ್ಲಸ್ 6 ಹೋಲ್ ಡಿವೈಡೆಡ್ ಬೈ 2x² ಪ್ಲಸ್ 6x ಪ್ಲಸ್ 5 ಅಂತ ಬರ್ಕೊಳ್ತೀನಿ. ಸೊ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ನಿಮಗೆ ನಾನು ಐ ಥಿಂಕ್ ವಿಡಿಯೋ ನಂಬರ್ 5 or 6 ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಏನು ಟ್ರಿಕ್ ಹೇಳಿದ್ದೆ ಅಂದರೆ, ಡಿನಾಮಿನೇಟ್ರಲ್ಲಿರೋ ಫಂಕ್ಷನ್ದು ಡೆರಿವೇಟಿವ್ ಮೇಲೆ ಇದ್ದರೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಇದು ಡಿಫ್ರೆನ್ಸಿಯೇಷನ್ ಏನಿದೆ, 4x ಪ್ಲಸ್ 6 ಬರುತ್ತಾ ಡಿಫ್ರೆನ್ಸಿಯೇಷನ್ ಮಾಡಿದರೆ, ಅದು ಮೇಲ್ಗಡೆನೇ ಇದೆ ಅಲ್ವಾ. ಆ್ಯಂಡ್ ದಿಸ್ ಅಪ್ಲೈಸ್ ಫಾರ್ ಎವ್ರಿ ಕ್ವಶನ್ ಆಫ್ ದಿಸ್ ಟೈಪ್. ಇದು ಹೀಗೆ ಬರುತ್ತೆ. ಓಕೆನಾ? ಸೊ ಕೆಳಗಡೆ ಇರೋ ಫಂಕ್ಷನ್ದು ಡಿಫ್ರೆನ್ಸಿಯೇಷನ್ ಮೇಲೆ ಬಂದೇ ಬರುತ್ತೆ. ಸೊ ಆವಾಗ ಆನ್ಸರ್ ಡೈರೆಕ್ಟಾಗಿ ಬರೀಬಹುದು ಅಂತ ಹೇಳಿದ್ದೀನಿ. ಹೇಗಂತ ಹೇಳಿದ್ದೀನಿ, ಲಾಗ್ ಆಫ್ ಡಿನಾಮಿನೇಟರ್ ಅಂತ ಬರೆದ್ರೆ ಕತೆ ಮುಗಿದು ಹೋಗುತ್ತೆ. ಲಾಗ್ ಆಫ್ ಡಿನಾಮಿನೇಟರ್ ಅಂತ ಬರೆದ್ರೆ ಕತೆ ಮುಗಿದು ಹೋಗುತ್ತೆ. ಸೊ ಅಲ್ಲಿಗೆ ನಮ್ಮದು ಫಸ್ಟ್ I1 ರೆಡಿ ಆಗಿದೆ. ಇನ್ನು I2 ಹೇಗೆ ಸಾಲ್ವ್ ಮಾಡೋದಪ್ಪ? I2 ಸಾಲ್ವ್ ಮಾಡಲಿಕ್ಕೆ ಫಸ್ಟಿಗೆ 1/2 ಕಾನ್ಸ್ಟೆಂಟ್ ಹೊರಗಡೆ ಬರಿಲ್ಲ. ಸೊ ಐ ವಿಲ್ ಟೇಕ್ ಇಟ್ ಔಟ್ ಸೈಡ್ ಆ್ಯಂಡ್ ಐ ವಿಲ್ ಬಿ ಲೆಫ್ಟ್ ವಿತ್ 2x² ಪ್ಲಸ್ 6x ಪ್ಲಸ್ 5 ಟೈಮ್ಸ್ ಡಿ ಎಕ್ಸ್ ಅಂತ ಆಗುತ್ತೆ. ಸೊ ಇವಾಗ ಇದನ್ನು ಸಾಲ್ವ್ ಮಾಡೋದು ನಮ್ಗೆ ಗೊತ್ತೇ ಇದೆ ಅಲ್ವಾ. ಅವಾಗಿಂದ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದೀವಿ. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮುಲಾ ತೊಗೊಂಡು ಬರಬೇಕು, ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕು. ನೀವು ಟ್ರೈ ಮಾಡ್ತೀರಾ ಅಥವಾ ನಾನು ಮಾಡಲಾ? ಎನಿವೆ ಇದೊಂದು ಕ್ವಶನ್ ನಾನು ಮಾಡ್ತೀನಿ, ನೆಕ್ಸ್ಟ್ ಕ್ವಶನ್ ನೀವು ಟ್ರೈ ಮಾಡೋರಂತೆ. ಓಕೆನಾ? ಸೊ ಏನು ಮಾಡೋಣ, ಫಸ್ಟ್ ವಿಲ್ ಟೇಕ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಲೆಟ್ ಮಿ ರೈಟ್, ಕನ್ಸಿಡರ್ 2x² ಪ್ಲಸ್ 6x ಪ್ಲಸ್ 5
ಸೊ 2 ಕಾಮನ್ ತೆಗೆನಾ. ಸೊ ಇಫ್ ಐ ಟೇಕ್ 2 ಕಾಮನ್ ಐ ವಿಲ್ ಬಿ ಲೆಫ್ಟ್ ವಿತ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5/2 2 ಇಂದ ಡಿವೈಡ್ ಮಾಡಿದ್ದೀನಿ. ಓಕೆನಾ. ಸೊ ನಾವು 2x ಸ್ಕ್ವೇರ್ ಪ್ಲಸ್ 3x ಬರೆಯೋಣ. ಎಕ್ಸ್ದು ಕೋಎಫಿಷಿಯಂಟ್ 3 ಇದೆ, ಹಾಫ್ ಮಾಡಿದರೆ 3/2 ಸ್ಕ್ವೇರ್ ಮೈನಸ್ 3/2 ಸ್ಕ್ವೇರ್ ಪ್ಲಸ್ 5/2 ಅಂತ ಆಗುತ್ತೆ. ಸರಿನಾ. ಯಾ. ಸೊ ಅಲ್ಲಿಗೇನಾಗುತ್ತೆ ನೋಡಿ, ದಿಸ್ ಈಸ್ 2 ಟೈಮ್ಸ್ ಎಕ್ಸ್ ಪ್ಲಸ್ 3/2 ದ ಹೋಲ್ ಸ್ಕ್ವೇರ್ ಮೈನಸ್ 9/4 ಆಮೇಲೆ ಪ್ಲಸ್ 5/2. ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಿ? 9/4 ಇದೆ ಪ್ಲಸ್ 5/2 ಎಲ್ ಸಿ ಎಮ್ 4 ಬರುತ್ತಲ್ವಾ. ಸೊ ಇಲ್ಲಿ 1 ಇಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ದಿಸ್ ಇಸ್ -9 ಪ್ಲಸ್ 10 ಅಂದರೆ 1/4 ಆಗುತ್ತಲ್ವಾ. ಸೊ ನಾನು ಇದನ್ನು ಡೈರೆಕ್ಟಾಗಿ ಈ ಥರ ಬರಿಲ್ಲ, ಇಲ್ಲೇ ಬರಿತೀನಿ ನೋಡಿ. ಎಕ್ಸ್ ಪ್ಲಸ್ 3/2 ದ ಹೋಲ್ ಸ್ಕ್ವೇರ್ ಪ್ಲಸ್ 1/2 ದ ಹೋಲ್ ಸ್ಕ್ವೇರ್ ಅಂತ ಡೈರೆಕ್ಟಾಗಿ ಬರಿತೀನಿ. ಯಾಕೆ ಹೇಳಿ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ರಫಲ್ಲಿ, ನೀವು ಕೂಡ ರಫಲ್ಲಿ ಮಾಡಬೇಕು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬಂದಿದೆ, 1/4 ಬಂದಿದೆ. 1/4ನ್ನು 1/2 ಸ್ಕ್ವೇರ್ ಅಂತ ಬರೀಬಹುದು. ಈ 1/4ನ 1/2 ಸ್ಕ್ವೇರ್ ಅಂತ ಬರೀಬಹುದು, ಡೈರೆಕ್ಟಾಗಿ ಬರೆದಿದ್ದೀನಿ. ಓಕೆನಾ. ಇದನ್ನು ಅಳಿಸ್ತೀನಿ, ಬಟ್ ನೀವು ಬರ್ಕೊಳ್ಬೇಕು. ಓಕೆ. ಯಾ. ಸೊ ಅಲ್ಲಿಗೆ ನೋಡಿ, ಈ ಇಂಟಿಗ್ರಲ್ ಏನಾಗುತ್ತೆ ಈಗ, I2 ಒಂದು ಸ್ವಲ್ಪ ಲೆಂದಿ ಆಗ್ತಿದೆ ಪ್ರಾಬ್ಲಮ್, ಬಟ್ ಇರಲಿ, ಏನು ತೊಂದರೆ ಇಲ್ಲ. ಯಾ. ಸೊ I2 now will become 1/2 integral 1 divided by this whole thing can be written as 2 ನೋಡಿ, E2 ಅಂತಿದೆ, ಇಲ್ಲೂ ಕೂಡ ಒಂದು 2 ಇದೆ ಅಲ್ವಾ. ಸೊ ದ್ಯಾಟ್ 2 ವಿಲ್ ಕಮ್ ಔಟ್ಸೈಡ್ ಆ್ಯಂಡ್ ಹಿಯರ್ ಯು ಆಲ್ರೆಡಿ ಹ್ಯಾವ್ 1/2 ಆ್ಯಂಡ್ ಆ 2 ಕೂಡ ಹೊರಗಡೆ ಬರುತ್ತೆ. ಆ್ಯಂಡ್ ಐ ವಿಲ್ ಬಿ ಲೆಫ್ಟ್ ವಿತ್ ಎಕ್ಸ್ ಪ್ಲಸ್ 3/2 ದ ಹೋಲ್ ಸ್ಕ್ವೇರ್ ಪ್ಲಸ್ 1/2 ದ ಹೋಲ್ ಸ್ಕ್ವೇರ್ ಇಂಟು dx and this is 1/4. ನೋಡಿ ಇದು ಯಾವ ಥರ ಆಗಿದೆ, ವೆರಿ ಗುಡ್, ಥರ್ಡ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಅಲ್ವಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಆನ್ಸರ್ ಏನು ಹೇಳಿ, 1/a ಆಮೇಲೆ ಟ್ಯಾನ್ ಇನ್ವರ್ಸ್ x/a ಅಲ್ವಾ, x/a ಅಂತ ಆಗುತ್ತೆ. ಪ್ಲಸ್ C2 ಅಂತ ಬರಿತೀನಿ. ಆ್ಯಕ್ಚುಲಿ ಇಲ್ಲಿ C1 ಅಂತ ಬರೀಬೇಕಾಗಿತ್ತು. ಯಾಕೆ ಹೇಳಿ, ನಾವು I1 ಮತ್ತು I2 ಸಾಲ್ವ್ ಮಾಡ್ತೀವಲ್ಲ ಅದಕ್ಕೆ. ಸೊ ಇದು ನೋಡಿ, 2 1s 2 2s. ಸೊ ಇಲ್ಲಿ ಬಿ ಲೆಫ್ಟ್ ವಿತ್ 1/2 ಟ್ಯಾನ್ ಇನ್ವರ್ಸ್ ಎಲ್ ಸಿ ಎಮ್ ತೊಗೊಂಡ್ರೆ 2x ಪ್ಲಸ್ 3 ಡಿವೈಡೆಡ್ ಬೈ 1 ಪ್ಲಸ್ c. 1 ಯಾಕೆ ಹೇಳಿ, E2 ಇಲ್ಲಿ ಮೇಲ್ಗಡೆ ಎಲ್ ಸಿ ಎಮ್ 2 ಕ್ಯಾನ್ಸಲ್ ಆಗಿ ಈ ಥರ ಬರುತ್ತೆ. ಸೊ ಅಲ್ಲಿಗೆ ನಮಗೆ I1 ಆನ್ಸರ್ ಸಿಕ್ಕಿದೆ, I2 ಆನ್ಸರ್ ಸಿಕ್ಕಿದೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕೊನೆಗೆ ಆನ್ಸರ್ ಬರೀಬೇಕು. I = I1 ಪ್ಲಸ್ I2 ಅಂತ. ಸ್ವಲ್ಪ ಲೆಂದಿ ಆಯಿತು ಅಂದ್ಕೊಳ್ತೀನಲ್ವಾ. ಬಟ್ ದಿಸ್ ಕ್ವಶನ್ ಇಲ್ಲಿವರೆಗೂ ಲಾಸ್ಟ್ 5 ಇಯರ್ಸಿಂದ ಈ ಥರ ಕ್ವಶನ್ಸನ್ನು ಒಂದು ಕೇಳಿಲ್ಲ ಅವರು. ದೇ ನೆವರ್ ಆಸ್ಕ್ಡ್ ಇನ್ ದ ಬೋರ್ಡ್ ಎಕ್ಸಾಮ್ಸ್. ಬಟ್ ಸ್ಟಿಲ್ ಇದು ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳಿದ್ದೀನಿ. ಓಕೆನಾ, ನಿಮ್ಗೆ ಗೊತ್ತಿರಬೇಕು. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಎವ್ರಿಥಿಂಗ್. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಕ್ವಶನ್ ಕೂಡ ಸಿಮಿಲರ್ ಅದೇ ಥರ ಇದೆ ಅಲ್ವಾ. ಎಕ್ಸ್ ಪ್ಲಸ್ 3 ಸಿಂಪಲ್ ಆಗಿದೆ. ಓಕೆ, ಸಿಂಪಲ್ ಆಗಿದೆ. ನೀವೇನು ಮಾಡಿ, ನಾನು ಆವಾಗಲೇ ಮಾಡಿದ ಕ್ವಶನನ್ನು ಯೂಸ್ ಮಾಡಿಕೊಂಡು ಅದೇ ಥರ ಇದು ಮಾಡಲಿಕ್ಕೆ ಬರುತ್ತಾ ಟ್ರೈ ಮಾಡಿ. ಓಕೆನಾ. ನಿಮಗೆ ಬಂದಿರೋ ಆನ್ಸರ್ ನಾನು ಬೇಕಂದರೆ ನಿಮಗೆ ಆನ್ಸರ್ ಕೊಡ್ತೀನಿ. ಒಂದು ನಿಮಿಷ. ಇದು ಆನ್ಸರು, ಇದು ಕ್ವಶನ್ ನಂಬರ್ ಎಷ್ಟಿದೆ ಅಂದರೆ 22 ಇದೆ. 7.4 22 ಅಂದರೆ ಲೆಟ್ ಮೀ ರೈಟ್ ದ ಆನ್ಸರ್ ಫಾರ್ ಯು. 7.4 22 ಅಲ್ವಾ. 7.4 22. Yeah, the answer has to be in this form. 1/2 log of mod x square minus 2x minus 5 ಆಮೇಲೆ plus 2/√6 log of mod of x minus 1 minus √6 divided by x minus 1 plus √6 plus c ಅಂತ ಆನ್ಸರ್ ಇದೆ. ಸೊ ಇದನ್ನು ಟ್ರೈ ಮಾಡಿ, ನಿಮಗೆ ಡೆಫಿನೆಟ್ಲಿ ಆನ್ಸರ್ ಬಂದೇ ಬರುತ್ತೆ. ಓಕೆನಾ. ಬಂದಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಇನ್ ದ ವಿಡಿಯೋ ಆ್ಯಂಡ್ ಐ ಕ್ಯಾನ್ ಹೆಲ್ಪ್ ಯು ವಿತ್ ದ್ಯಾಟ್. ವೆಲ್, ದೀಸ್ ಆರ್ ದ ಕ್ವಶನ್ಸ್ ವಿಚ್ ಆ್ಯಕ್ಚುಲಿ ಐ ವಾಂಟೆಡ್ ಟು ಡಿಸ್ಕಸ್ ವಿತ್ ಯು. ವಿತ್ ದಿಸ್ we will conclude this session. In the next session, that is going to be very important. ಯಾಕಂದರೆ
ನೆಕ್ಸ್ಟ್ ಸೆಷನಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಟೈಪ್ ಆಫ್ ಇಂಟಿಗ್ರಲ್ ಹೋಗ್ತೀವಿ. ಅದು ತುಂಬ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್, ಅದರಿಂದ ಯಾವತ್ತೂ ಎಕ್ಸಾಮ್ ಬಂದೇ ಬರುತ್ತೆ. ಸೊ ಅದನ್ನು ನಾವು ದಟ್ ಈಸ್ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂತ ಇದೆ. ಮೊನ್ನೆ ನಾನು ನಿಮಗೆ ಡೆರಿವೇಷನ್ ಮಾಡಬೇಕಾದ್ರೆ ಒಂದು ಕನ್ಸೆಪ್ಟ್ ಹೇಳ್ತೀನಿ ಅಂತ ಹೇಳಿದ್ದೆ. ಏನು ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂದರೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ದ್ಯಾಟ್ integration by using partial fraction. That we'll discuss in the next class. So till then I think that's it from my side. We'll see you in the next video. Till then, take care. Bye bye.